ಈಗ ವಿಜಯಪುರದ ಸ್ಟೋರಿಯನ್ನು ನೋಡೋಣ. ವಿಜಯಪುರದಲ್ಲಿ ನೋಡಿ, ಗೂಂಡಾಗಳ ಹಾವಳಿ ಇದೆಯಲ್ಲ, ಇದು ಮಿತಿ ಮೀರ್ತಾ ಇದೆ, ಎಲ್ಲೇ ಮೀರ್ತಾ ಇದೆ. ಭ್ರಷ್ಟಾಚಾರವನ್ನ ಪ್ರಶ್ನೆ ಮಾಡಿಬಿಟ್ರೆ ಕೊಲೆ ಬೆದರಿಕೆ ಹಾಕ್ತಾರಂತೆ ಈ ರೌಡಿ. ಯಾರು ಗೊತ್ತಾ ಆ ರೌಡಿ? ಹೇಳ್ತೀನಿ ನೋಡಿ. ಸರ್ಕಾರಿ ಕಚೇರಿಯಲ್ಲಿ ಅಕ್ರಮ ಆಗ್ತಾ ಇದೆ, ಯಾಕೆ ನೋಡ್ತಾ ಇಲ್ಲ ಅಂತ ಪ್ರಶ್ನೆ ಮಾಡ್ತಾರಷ್ಟೇ. ಅದಕ್ಕೆ ಬೆದರಿಕೆ ಹಾಕಿರೋದು. ಚಡಚಣದ CDPO ಕಚೇರಿಯಲ್ಲಿ ಅಂಧ ದರ್ಬಾರ್ ನೋಡ್ಬೇಕು ನೀವು. ವಿಜಯಪುರದ ಚಡಚಣ ಈ ಪಟ್ಟಣದಲ್ಲಿದೆ ಈ ಕಚೇರಿ. ಮೊಟ್ಟೆ ಪೂರೈಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡೋದಕ್ಕೆ ರೌಡಿಯಿಂದ ಆವಾಜ್ ಆಗ್ತೋದು. ಆವಾಜ್ ಆಗ್ತವನು ಯಾರು? ಸೋಮಶೇಖರ ಪಟ್ಟಣಶೆಟ್ಟಿ ಎಂಬಾತನಿಂದ ಧಮಕಿ ಹಾಕಲಾಗಿದೆ. KSR ಪಕ್ಷದ ಮುಖಂಡರಿಗೆ ಬೆದರಿಕೆ ಹಾಕಿದ್ದಾನೆ ಆ ರೌಡಿ. ಕ್ರಮ ಕೈಗೊಳ್ಳುವಂತೆ ಈಗ ವಿಜಯಪುರ DCಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಮೊಬೈಲ್ ವಿಜುವಲ್ ಇದೆ ನೋಡಿ. ನಾನೇ ಕೊಡ್ತೇನೆ, ಒಂದು ತಿಂಗಳ ಬಂದು ಒಯ್ಯುತ್ತೇಳಿ. ಇದು ವಿಷಯ ಮಾಡ್ಬೇಡತ್ತ, ಮಾಡೋದಲ್ಲ. ಇಲ್ಲೇ ದನ ಕಡಿತಾರೆ, ಇವ್ನಿಗೆ ಹೋಗಿ ಕೇಳೋ ಕೆಪಾಸಿಟಿ ಅಂತ ಇವ್ನಿಗೆ ಕಡಿದ್ಬಿಟ್ಟು ಕಾಡೋದ್ರೆ ಹಾಕಿ ಕಳಿಸ್ಬಿಡ್ತಾರೆ. ದಿನ ನಾಲ್ಕು ಆಕಳ ಕಡಿತಾರೆ, ಇಲ್ಲಿ ಇವ್ನಿಗೆ ಅದನ್ನು ಕೆಪಾಸಿಟಿ ಕೇಳು. ಯಾವ ನೀವು ನೀನು ಮದುವೆ ಮಕ್ಕಳ ಮತ್ತೆ ಯಾಕೆ ಬೇಕು? ಮಕ್ಕಳಿಲ್ಲ, ನಿಮ್ಮ ಹಣ್ಣನ ಮಕ್ಕಳು ಇಲ್ಲಿ ಸಾಲ ಅದಲ್ಲ, ಆ ಸಾಲಿ ಜಾಗ ತೊಗೊಂಡು ಮಾಡಿ ಕೇಳಕತ್ತ ನಡಿ ಬರೋಬರ ಇವ್ರು ಹೆಂಗಸರ್ಕಿಂತ ಕಣಿತ ಮುಂದಿನ ಪರಿಣಾಮ ಮುಂದಿರ್ತೇವೆ ನೆನ್ಪಿಟ್ಕೋ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸುನಿಲ್ ಭಾಸ್ಕರ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ಈಗ ಚಡಚಣ CDPO ಕಚೇರಿಯಲ್ಲಿ ಅಂಧ ದರ್ಬಾರ್ ಮಾಡ್ತಿದ್ದಾರಲ್ಲ, ವ್ಯಕ್ತಿ ಯಾರ ವ್ಯಕ್ತಿ? ಅಲ್ಲಿನ ಅಧಿಕಾರಿನ, ಕೆಲಸ ಮಾಡೋರ? ಆ ಕಚೇರಿಗೂ ಈತನಿಗೂ ಏನು ಸಂಬಂಧ? ಬೆದರಿಕೆ ಹಾಕೋದಕ್ಕೆ ಅವ್ರು ಯಾರು? ಇದು ವಿಜಯಪುರ ಜಿಲ್ಲೆಯ ಚಡಚಣ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ. ಏನು ಚಡಚಣ ಪಟ್ಟಣದಲ್ಲಿ ಏನು KRS ಪಕ್ಷದ ಮುಖಂಡರಿದ್ದಾರೆ, ಅವರು ಮೊಟ್ಟೆ ಪೂರೈಕೆ ವಿಚಾರವಾಗಿ ಮಾಹಿತಿಯ ಹಕ್ಕಿನಡಿ ಮಾಹಿತಿಯನ್ನ ಕೂಡ ಕೇಳಿರ್ತಾರೆ. ಅದು ಮಾಹಿತಿ ಹಕ್ಕಿನಡಿ ಕೇಳುವಂತಹ ಮಾಹಿತಿಯನ್ನು ಅವರು ಪೂರೈಕೆ ಮಾಡದೇ ಇರುವಂತಹ ಹಿನ್ನೆಲೆಯಲ್ಲಿ ಅವರು ಆ ಕಚೇರಿ ಕೂಡ ಹೋಗಿರುವಂತಹ ಸಂದರ್ಭದಲ್ಲಿ ಅಲ್ಲಿ ಬಂದಂತ ಸೋಮಶೇಖರ್ ಎಂಬಾತ ಸ್ಥಳೀಯ ಮುಖಂಡ ಇದ್ದಾನೆ. ಆತ ಬಂದಂತ ಸಂದರ್ಭದಲ್ಲಿ ಆತ ಅವರಿಗೆ ಅವ್ಯಾಚ್ಯ ಶಬ್ದಗಳಿಂದ, ಅಂದ್ರೆ ಅನ್ನೋದಕ್ಕಿಂತ ಬೆದರಿಕೆ ಹಾಕುವಂಥದ್ದು. ಅದರಲ್ಲೂ ಪ್ರಮುಖವಾಗಿ, ನೀವು ಈ ರೀತಿಯಾಗಿ ಮಾಹಿತಿ ಕೇಳೋದು ಎಷ್ಟರ ಮಟ್ಟಿಗೆ ಸರಿ, ನಿಮ್ಗೆ ಏನಾದ್ರು ಬೇಕಿದ್ರೆ ಹೇಳಿ, ನಾನೇ ತಿಂಗಳಿಗೆ ಒಂದು 400-500 ಕೊಡ್ತೀನಿ, ಸುಮ್ನಿದ್ದು ಬಿಡಿ, ಇಂತ ಎಲ್ಲ ಮಾಹಿತಿ ಎಲ್ಲ ಕೇಳಕ್ ಹೋಗ್ಬಿಡಿತಿ. ಜೊತೆಗೆ ಇಲ್ಲಿ ದಿನಕ್ಕೆ 4-5 ಆಕಳನ್ನ ಕಡಿತಾ ಇದ್ದಾರೆ, ಆ ತಾಕತ್ತಿದ್ರೆ ಹೋಗಿ ಪ್ರಶ್ನೆ ಮಾಡಿ ಎಂಬ ಬೆದರಿಕೆಯನ್ನು ಕೂಡ ಮಾತನ್ನು ಕೂಡ ಹೇಳುವಂಥದ್ದು. ಜೊತೆಗೆ ಎಂತಿಂತವ್ರನ್ನೇ ಕೊಲೆ ಮಾಡ್ತಾರೆ, ನೀವು ಬೈಕಲ್ಲಿ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ನಿಮ್ಗೆ ಬೇರೆ ಯಾವ್ದಾದ್ರು ಒಂದು ಲಾರಿ ತಂದು ಗುದ್ದಿಸಿದ್ರೆ ಏನ್ ಮಾಡ್ತೀರಿ ಅನ್ನೋ ವಿಚಾರವಾಗಿ ಅವ್ರಿಗೆ ಒಂಥರ ಹೆದರಿಕೆ ಹಾಕುವಂಥದ್ದು. ಅಂದ್ರೆ ನೀವು ಯಾವುದೇ ರೀತಿಯಾದಂತಹ ಮಾಹಿತಿಯನ್ನ ಕೇಳಬಾರ್ದು, ಅಂದ್ರೆ ಮಾಹಿತಿ ಹಾಕಿ ಮಾಹಿತಿಯನ್ನ ಕೇಳಬಾರ್ದು. ಮೊಟ್ಟೆ ಪೂರೈಕೆ ವಿಚಾರವಾಗಿ ನೀವು ಮಾಹಿತಿ ಕೇಳಿದ್ರು ಅದ್ರ ಕೇಳಬಾರ್ದು ಎಂಬ ಉದ್ದೇಶವನ್ನು ಇಟ್ಕೊಂಡು ಈತ ಬೆದರಿಕೆಯನ್ನು ಹಾಕುವಂಥದ್ದು. ಸಾಕಷ್ಟು ಜನ ಬರ್ತಾರೆ, ತಮ್ದೇನಿದೆ ತಗೊಂಡು ಸೆಟಲ್ ಮಾಡ್ಕೊಂಡು ಹೋಗ್ತಾರೆ. ಹಾಗೆ ನಿಮ್ದೇನಾದ್ರು ಇದ್ರೆ ಹೇಳಿ, ತಿಂಗಳಿಗೆ 400-500 ರೂಪಾಯಿ ಕೊಡೋದಿದ್ರೆ ಹೇಳಿ ಕೂಡ ಅದನ್ನು ಕೂಡ ನಾನು ಕೊಡ್ತೀನಿ ಎಂಬ ಮಾತನ್ನು ಕೂಡ ಹೇಳ್ತಾರೆ. ಅಂದ್ರೆ ಒಂದು ಅಧಿಕಾರಿಯ ಕಚೇರಿಯಲ್ಲಿ ಬೇರೆ ಒಬ್ಬ ವ್ಯಕ್ತಿ ಬಂದು ಈ ರೀತಿಯಾಗಿ ಹೇಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಅಂದ್ರೆ ಅಧಿಕಾರಿಗಳೇ ಈ ರೀತಿಯಾದಂತಹ ಜನರನ್ನ ಸಾಕ್ತಾ ಇದ್ದಾರೆ ಎಂಬ ಅನುಮಾನ ಕೂಡ ಇಲ್ಲಿ ಎಡೆ ಮಾಡಿಕೊಟ್ಟಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ KRS ಪಕ್ಷದವರು ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿ ಸೇರಿದಂತೆ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ. ಓಕೆ, ಥ್ಯಾಂಕ್ ಯು ಸುನಿಲ್ ಡೀಟೇಲ್ಸ್ಗಾಗಿ.